जय हे भारत भाग्य विधाता सिंधु गुजरात मराठा द्राविड उत्कल गंगा विंध्य तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದನ ಹೊನ್ನಿನ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ನಾಡೇಳಂಕಣ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗಾ ಚೈತನ್ಯ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಶುಭಾಶಯಗಳು. ಈ ದಿನ ಇಡೀ ಭಾರತ ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಗೌರವಿತ ಸದಸ್ಯರುಗಳು ಹಾಗೂ ನಮ್ಮ ಕಚೇರಿ ಸಿಬ್ಬಂದಿಗಳು ಹಾಗೂ ಪತ್ರಕರ್ತರ ಮಿತ್ರರು ಹಾಗೂ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮ ಇಡೀ ದೇಶಾದ್ಯಂತ ನಡೀತಾ ಇದೆ. ಈ ಒಂದು ಭಾರತ 1942ರಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ತಂದುಕೊಂಡಂತ ಮಹನೀಯರಿಗೆ ನಮನವನ್ನು ಸಲ್ಲಿಸ್ತೇನೆ. ಈ ಒಂದು ಸ್ವಾತಂತ್ರ್ಯಕ್ಕಾಗಿ
ಅನೇಕ ಮಾನ್ಯರು ಹೋರಾಟವನ್ನು ಮಾಡಿ ಈ ದಿನದ ಫಲವಾಗಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ನಾವು ದೇಶ ನಮಗೆ ಏನು ಮಾಡಿದೆ ಅನ್ನುವ ಬದಲಿ ನಾವು ದೇಶಕ್ಕೆ ಏನು ಮಾಡ್ತೇವೆ ಅಂತ ಒಂದು ಮನೋಭಾವನೆಯನ್ನು ಇಟ್ಕೊಳ್ಬೇಕು. ಅದೇ ರೀತಿ ನಾವು ಆದರ್ಶವನ್ನು ರೂಪಿಸಿಕೊಂಡು ಸಮೃದ್ಧ ದೇಶವನ್ನು ಕಟ್ಟುವಂತ ಪ್ರಯತ್ನವನ್ನು ಮಾಡುವಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಸರ್ವರಿಗೂ ಶುಭೋದಯ. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಪುರಸಭೆಯಲ್ಲಿ ಇವತ್ತಿನ ದಿನ ನಾವು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾವು ಇವತ್ತು ಧ್ವಜಾರೋಹಣವನ್ನು ನಡೆಸಿದ್ದೇವೆ. ಇಲ್ಲಿ ನೆರೆದಿರುವಂತಹ ಪುರಸಭೆಯ ಉಪಾಧ್ಯಕ್ಷರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರೇ, ನೌಕರರ ವೃಂದದವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ವಿನಾಯಕ ಪ್ರಗತಿ ಶಾಲೆಯ ವಿದ್ಯಾರ್ಥಿನಿಯರೇ ಹಾಗೂ ಉಪನ್ಯಾಸಕಿಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಸಭಿಕರೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಬಹಳ ಸಂಭ್ರಮದ ದಿನ. ನಾವು ಈ ಸಂಭ್ರಮವನ್ನು ಈ ದಿನದ ಮಟ್ಟಿಗೆ ಸೀಮಿತವಾಗಿರದೆ ನಾವು ಈ ಸಂಭ್ರಮವನ್ನು ನಮ್ಮ ಜೀವನ ಪೂರ್ತಿಯಾಗಿ ನಾವು ಆಚರಿಸಬೇಕು ಅಂತ ಹೇಳೋದು ನಮ್ಮೆಲ್ಲರ ಅಭಿಲಾಷೆ ಹಾಗೂ ಕೂಡ ನಾವು ಅದನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳೋದು ನಮ್ಮೆಲ್ಲರ ಒಂದು ನಂಬಿಕೆ ಆಗಿರಬೇಕು. ಬಹಳ ವರ್ಷಗಳಿಂದ ಹಿಂದೆಯಿಂದ ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಈ ಭಾರತ ದೇಶವು ನಮ್ಮ ಹಿರಿಯ ಹೋರಾಟಗಾರರ ಒಂದು ಪ್ರತಿಫಲದ ಅಂಗವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವುದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಆ ಕಾಲಘಟ್ಟಕ್ಕೆ ಸೀಮಿತವಾಗಿ ಎಷ್ಟೆಲ್ಲ ಸಾವು ನೋವುಗಳು, ಕಷ್ಟಗಳು ಪ್ರತಿಯೊಂದನ್ನು ಅವರು ಸಹಿಸಿದ್ದಾರೆ. ಅವರು ಆ ಸಮಯದಲ್ಲಿ ಅವರು ಕೈಕೊಟ್ಟಿ ಕೂತಿದರೆ ಇವತ್ತು ನಾವು ಈ ಭಾರತ ಸ್ವತಂತ್ರವಾಗಲು ಸಾಧ್ಯವಾಗ್ತಾ ಇರಲಿಲ್ಲ ಹಾಗೂ ನಾವು ಈ ನೆಮ್ಮದಿಯ ಬದುಕಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯದ ಬದುಕಿನಲ್ಲಿ ಯಾವಾಗಲೂ ಸಹಾಯ, ಸಹಾನುಭೂತಿ ಹಾಗೂ ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಂಡ್ರೆ ನಮ್ಮ ಜೀವನ ಪರಿಪೂರ್ಣ ಆಗುತ್ತೆ. ಹಾಗೂ ನಾವು ಹೇಗೆ ಹಿರಿಯರು ಹೋರಾಟದಿಂದ ನಮಗೆ ಈ ಭಾರತ ದೇಶವನ್ನು ನಮಗೆ ಸ್ವತಂತ್ರ ಮಾಡಿಕೊಟ್ಟಿದ್ದಾರೆ, ಅದೇ ರೀತಿ ನಾವು ಕೂಡ ಈ ಭಾರತವನ್ನು ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ರೀತಿಯಲ್ಲಿ ರಕ್ಷಿಸಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸಿದೆ. ಜೈ ಹಿಂದ್, ಜೈ ಭಾರತ್. ವಂದನೆಗಳನ್ನು ಸಲ್ಲಿಸ್ತಾ ಈಗ ಉಪಹಾರದ ವ್ಯವಸ್ಥೆ ಇರುತ್ತೆ. ತದನಂತರ